ಲೋ ಫ್ಲೇಮಲ್ಲಿ ಫ್ರೈ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಸಿಂಪಲ್ಲಾಗಿ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೆಜ್ ಫ್ರೈಡ್ ರೈಸ್ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು: 1 ಕಪ್ ಸೌತೆಕಾಯಿ ತೊಗೊಂಡಿದ್ದೀನಿ, 1 ಕಪ್ಪು ಕ್ಯಾಪ್ಸಿಕಮ್, ಒಂದು ಅರ್ಧ ಕಪ್ಪು ಬಟಾಣಿ, ಮತ್ತು ಒಂದು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಮೆಣಸಿನ್ಕಾಯಿ, 1-2 ಅಥವಾ 3, ಮತ್ತು ಒಗ್ಗರಣೆಗೆ ಈರುಳ್ಳಿ. ಬೇಕಾದರೆ ಮತ್ತು ಬೀನ್ಸ್ ಕೂಡ ತೊಗೋಬೋದು, ನಾನಿಲ್ಲಿ ತೊಗೊಂಡಿಲ್ಲ ಅಷ್ಟೇ. ನಾನಿಲ್ಲಿ ಇಬ್ಬರಿಗೆ ಆಗುವಷ್ಟು ಕ್ವಾಂಟಿಟಿಯಷ್ಟು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು ವೆಜ್ ಫ್ರೈಡ್ ರೈಸ್ ಪೌಡರು ಸ್ವಲ್ಪ 1-2 ಸ್ಪೂನಷ್ಟು ಬೇಕಾಗುತ್ತೆ, ಮತ್ತು ಡಾರ್ಕ್ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸ್ ಬೇಕಾಗುತ್ತೆ ಅಷ್ಟೇ. ಫಸ್ಟು ರೈಸ್ ಮಾಡ್ಕೋಬೇಕು. ಇವಾಗ ಫಸ್ಟು ಸ್ವಲ್ಪ ಬಿಸಿಯಾದ ನಂತರ ಬಾಣಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಬಿಸಿಯಾದ ನಂತರ ಆನಿಯನ್ನ ಸೇರಿಸ್ಕೊಳ್ಳಿ. ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ 1-2 ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ. ಮೆಣಸಿನ್ಕಾಯಿನ ನೋಡಿ ತಗೊಳ್ಳಿ, ಯಾಕಂದರೆ ಫ್ರೈಡ್ ರೈಸ್ ಪೌಡ್ರ್ ಬಳಸೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ಖಾರ ಇರುತ್ತೆ. ಹಾಗಾಗಿ ಇದು 1 ಅಥವಾ 2 ತಗೊಳ್ಳಿ ಅಷ್ಟೇ ಖಾರಕ್ಕೆ. ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಅರ್ಧ ಕಪ್ ತಗೊಂಡಿರೋ ಬಟಾಣಿ ಸೇರಿಸ್ಕೊಳ್ಳಿ. ನಂತರ ಕ್ಯಾರೆಟು, ನಂತರ ಒಂದು ಅರ್ಧ ಕಪ್ಪು ಇಲ್ಲ 1 ಕಪ್ಪು ಕ್ಯಾಪ್ಸಿಕಮ್ ತಗೊಳ್ಳಿ. ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸು ಸ್ವಲ್ಪ ಬೇಗ ಬೇಯಬೇಕು ಅಂತಂದರೆ ಸ್ವಲ್ಪ ಬೇಗನೆ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ, ಯಾಕಂದರೆ ಪೌಡ್ರಲ್ಲೂ ಕೂಡ ಉಪ್ಪಿರುತ್ತೆ. ವೆಜಿಟೇಬಲ್ಸ್ನ 70-80% ಮಾತ್ರ ಬೇಯಿಸ್ಕೊಳ್ಳಿ ಅಷ್ಟೇ, ಯಾಕಂದರೆ ಇದು ವೆಜ್ ಫ್ರೈಡ್ ರೈಸ್ ಅಲ್ವಾ ಮಾಡ್ತಿರೋದು. ಫ್ರೈಡ್ ರೈಸ್ಗೆ ಸ್ವಲ್ಪ ಇಲ್ಲಿ ನೋಡಿ ಇಷ್ಟು ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 1/2 ಸ್ಪೂನಷ್ಟು ಸೋಯಾ ಸಾಸ್ ಸೇರಿಸ್ಕೊಳ್ಳಿ. ಇದರಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಅದೇ ನೋಡಿ ಸೇರಿಸ್ಕೊಳ್ಳಿ. ಒಂದು 1/2 ಸ್ಪೂನ್ ಆದರೆ ಸಾಕಾಗುತ್ತೆ. ಮತ್ತು ಒಂದು 1/2 ಸ್ಪೂನು ಚಿಲ್ಲಿ ಸಾಸ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ, ಸಾಕಾಗುತ್ತೆ. ನಂತರ ಲಾಸ್ಟಿಗೆ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ವೆಜ್ ಫ್ರೈಡ್ ರೈಸ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ. ಇದೊಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು. ನಾವು ಇಬ್ಬರಿ ಮಾಡ್ಕೊತೀವಿ ಅಂತ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಸೋಯಾ ಸಾಸು ಚಿಲ್ಲಿ ಸಾಸು ಎಲ್ಲ ಪೌಡ್ರು ಹಾಕೋದ್ರಿಂದ ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ರೈಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ರೈಸ್ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಳ್ಳಿ. ರೈಸ್ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಆಗುತ್ತೆ ಫ್ರೈಡ್ ರೈಸು. ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ನಿಮ್ಗೇನಾದರೂ ಸ್ವಲ್ಪ ಕಲರ್ಫುಲ್ಲಾಗಿ ಏನಾದರೂ ಕಾಣಬೇಕು ಅಂತ ಅಂದರೆ ಏನಾದರೂ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು. ಎಗ್ ಫ್ರೈಡ್ ರೈಸ್ಗೂ ಕೂಡ ಸೇಮ್ ಪ್ರೊಸೀಜರ್ ಇರುತ್ತೆ, ಅದೇ ಎಗ್ನ ಆ್ಯಡ್ ಮಾಡ್ಕೊಳ್ಳಿ. ವೆಜ್ ಫ್ರೈಡ್ ರೈಸ್ಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮೊಟೊ ಕೆಚಪ್ಪು ಚೆನ್ನಾಗಿರುತ್ತೆ, ಆ್ಯಡ್ ಮಾಡಿಕೊಂಡು ಟೇಸ್ಟ್ ಮಾಡಿ. ನೀವು ಮನೆಯಲ್ಲೇ ಅತಿ ಸುಲಭವಾಗಿ ವೆಜ್ ಫ್ರೈಡ್ ರೈಸ್ನ ಮಾಡ್ಕೋಬೋದು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್, ಮತ್ತೆ ಸಿಗುವ.